ಇದು ದೇವಸ್ಥಾನದಲ್ಲಿ ಮಾಡುವಂತ ಒಂದು ಪದ್ಧತಿನ ಈ ರೀತಿಯಾಗಿ ಇವ್ರು ಮಾಡೋದಕ್ಕೆ ಇವ್ರಿಗೆ ಯಾರು ಕಾನೂನಲ್ಲಿ ಯಾರು ಅವಕಾಶ ಕೊಟ್ಟಿದ್ದು? ஸோ இதுதான் இந்த சர்ச் நீங்கள் பார்க்கலாம் பின்னாடி பேக்ரவுண்டில் இருக்கிறதா சிவாஜி நகர் பெஸ்லிக்கா சர்ச். ಇಲ್ಲಿ ಬೇರೆ ಬೇರೆ ಚರ್ಚ್ಗಳ ಹತ್ರ ಹೋಗಿ ನಿಂತ್ಕೊಂಡು ಅವ್ರು ಏನ್ ಮಾಡ್ತಾರೆ, ಚರ್ಚ್ಗಳಿಗೆ ಹೋಗಿ ಅಂತ ಹೇಳ್ತಾರೆ, ಅವ್ರನ್ನ ತಗೊಂಡ್ಬರ್ತಾರೆ, ಇಲ್ಲಿ ಸಜೆಷನ್ ಆಗಿ ಮಾಡ್ತಾರೆ. ಇದು ನಮಗ್ ಬಂದಿರತಕ್ಕಂತ ಒಂದು ಕಂಟಕ ಅಲ್ಲ, ಇದು ದೇವಸ್ಥಾನಕ್ಕೆ ದೇವಾಲಯಕ್ಕೆ ಬಂದಿರತಕ್ಕಂತ ಒಂದು ಕಂಟಕ. ಇದು ಇಲ್ಲಿ ಆಚೆ ದೇವಸ್ಥಾನ ಆಚೆ ಈ ಡ್ರೆಸ್ ಕೋಡ್ಗೆ ಒಂದು ಬೋರ್ಡ್ ಹಾಕಿದ್ದಾರೆ, ಮತ್ತು ಮೊಬೈಲು ನಿಷೇಧ ಅಂತ ಹಾಕಿದ್ದಾರೆ. ಇದು ಬರೀ ಭಕ್ತರಿಗ ಇಲ್ಲ ಅಡ್ಮಿನಿಸ್ಟ್ರೇಷನ್ ಕಮಿಟಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅವ್ರಿಗೆ ಅದು ಅನ್ಯಾಯ ಇಲ್ವಾ? ಇನ್ನು ಅದಕ್ಕೆ ಸರಿಯಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಸೊ ನಮ್ಮ ದೇವಸ್ಥಾನಗಳನ್ನ ಇವರು ಕ್ರೈಸ್ತರೀಕರಣ ಮತ್ತು ಇಸ್ಲಾಮೀಕರಣ ಮಾಡಬೇಕು, ಈ ದೇವಸ್ಥಾನವನ್ನ ಹಾಳು ಮಾಡಬೇಕು ಅನ್ನೋದು ಈ ಸರ್ಕಾರದ ಹುನ್ನಾರವಾಗಿದೆ ಅಂತಲೇ ನನಗೆ ಸ್ಪಷ್ಟ ಹೇಳ್ತಾ ಇದ್ದೀನಿ ನಾನು. ಸೆಪ್ಟೆಂಬರ್ 21ನೇ ತಾರೀಕು ರಾತ್ರಿ 8:30 ಮೇಲೆ ದೇವಸ್ಥಾನ ಇನ್ನೇನು ಮುಚ್ಚೋ ಟೈಮಲ್ಲಿ ಅರ್ಚಕರು ಅಂದರೆ ಸಹಾಯಕ ಅರ್ಚಕರಿದ್ದಾರಲ್ಲ ಅವರು ಬಂದ್ಬಿಟ್ಟಿದ್ದ ಅವ್ರು ಊಟದ ಭಾವನ ಆಚರಣೆ ಮಾಡ್ಕೊಂಡಿದ್ದಾರೆ ಆಯಿತಾ. ಆವಾಗ ಏನಾಗುತ್ತೆ, ಅಲ್ಲಿ ಒಂದು ಕೇಕ್ ಇಟ್ಟು ಆ ಕೇಕಿಗೆ ಕ್ಯಾಂಡ್ಲಿ ಅಂಟಿಸಿ ಮತ್ತು ಆಮೇಲೆ ಅದಕ್ಕೆ ಒಂದು ಕೋರಲ್ಸು ಅಂದರೆ ಆಂಗ್ಲ ಭಾಷೆಯಲ್ಲಿ ಅವ್ರು ಹೇಳ್ತಾರೆ ಈ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳೋವಂಥದ್ದು. ಇದು ದೇವಸ್ಥಾನದಲ್ಲಿ ಮಾಡುವಂಥ ಒಂದು ಪದ್ಧತಿನ ಇದು ದೇವಸ್ಥಾನದಲ್ಲಿ ಮಾಡಬಹುದಾ ಇದನ್ನ ಅಂತ ಅರ್ಚಕರಿಗೆ ಬುದ್ಧಿ ಬೇಡವಾ? ಬೇರೆ ಯಾರೋ ಮಾಡ್ತಾರೆ ಸರಿ, ಆದ್ರೆ ಅರ್ಚಕರು ಬಂದು ನೋಡಿ ಮಾಡೋವಾಗ ಇಲ್ಲಿ ಬಂದು ಕರೆದಾಗ ಇಲ್ಲಿ ನೋಡಿ ತಾನೇ ಅವ್ರು ಏನ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ವಾ? ಅರಿವಿಲ್ದಿರನೇ ಮಾಡಿದ್ರ ಅವರು. ಇದಕ್ಕೆ ಮೂಲ ಪುರುಷರು ಯಾರಪ್ಪ ಅಂತಂದ್ರೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಿದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಅವು ಮುಂಚಿತವಾಗಿ ಅವರು ಇದೆಲ್ಲ ಅರೇಂಜ್ ಮಾಡಿ ಅವ್ರನ್ನ ಕರೆದಿದ್ದಾರೆ ಆಯ್ತಾ. ಕರೆದಾಗ ಅವ್ರಿಗೆ ಗೊತ್ತಿಲ್ವಾ? ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷರಿಗೆ ಕಾನೂನು ಗೊತ್ತಿಲ್ವಾ? ಇದು ಮುಜರಾಯಿ ಇಲಾಖೆಗೆ ಸೇರಿರೋದು, ಇಲ್ಲಿ ನಾವು ಕ್ರೈಸ್ತ ಮತ ಪದ್ಧತಿಯನ್ನ ಇಲ್ಲಿ ಬಂದು ಮಾಡ್ಬೋದಾ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ವಾ? ಹಾಗೇನೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಎ ಗ್ರೇಡ್ ಸದಸ್ಯ ML ಬಾಲನ್ ಅಂತ ಒಬ್ಬ, ಶಿವದೇವ ಬಾಲನ್ ಅಂತ ಒಬ್ಬ ಇದ್ದಾನೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಬಂದ್ಬಿಟ್ಟು ತಯಾರಿ ಮಾಡಿರೋದು ಅವರೇನೆ. ಅವ್ರು ತಯಾರಿ ಮಾಡ್ಕೊಬಿಟ್ಟಿದೆ. ಅದಷ್ಟೇ ಅಲ್ಲ, ಅವ್ರು ತಯಾರಿ ಮಾಡೋದು ಅಲ್ದಿರಾನೆ ಇಲ್ಲಿ ಬೇರೆ ಬೇರೆ ಚರ್ಚ್ಗಳ ಹತ್ರ ಹೋಗಿ ನಿಂತ್ಕೊಂಡು ಅವ್ರು ಏನ್ ಮಾಡ್ತಾರೆ, ಚರ್ಚ್ಗಳಿಗೆ ಹೋಗಿ ಅಂತ ಹೇಳ್ತಾರೆ. சிவாஜி நகர் பஸ் ஸ்டாண்ட்லேருந்து எதிர்க்க போகிற ரோடு தான் நீங்கள் சிவாஜி நகர் சென்ட் மேரிஸ் பெசாலிக்கா சர்ச் போகிற ஒரு ரூட். ஸோ இதுதான் இந்த சர்ச் நீங்கள் பார்க்கலாம் பின்னாடி பேக்ரவுண்டில் இருக்கிறதா சிவாஜி நகர் பெஸ்லிக்கா சர்ச். ಇಂಥವ್ರನ್ನ ನೀವು ತಗೊಂಬಂದು ನಮ್ಮ ಹಿಂದೂ ದೇವಸ್ಥಾನಗಳಿಗೆ ನೀವು ಸದಸ್ಯರನ್ನಾಗಿ ಮಾಡಿದಾಗ ಆ ದೇವಸ್ಥಾನದ ಗತಿ ಏನು, ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಒಂದು ಆಚಾರ ಪದ್ಧತಿಗಳೇನಾಗ್ತದೆ, ಮತ್ತೆ ಅಲ್ಲಿ ಬರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಏನಾಗ್ತದೆ ಅಂತ ನಾವು ಬಹಳ ದೀರ್ಘವಾಗಿ ಇದನ್ನ ಯೋಚನೆ ಮಾಡುವಂತ ಒಂದು ಪರಿಸ್ಥಿತಿ ನಮಗೆ ಬಂದಿದೆ. ಇಲ್ಲಿ ಆಚೆ ದೇವಸ್ಥಾನ ಆಚೆ ಈ ಡ್ರೆಸ್ ಕೋಡ್ಗೆ ಒಂದು ಬೋರ್ಡ್ ಹಾಕಿದ್ದಾರೆ, ಮತ್ತು ಮೊಬೈಲು ನಿಷೇಧ ಅಂತ ಹಾಕಿದ್ದಾರೆ. ಇದು ಬರೀ ಭಕ್ತರಿಗ ಇಲ್ಲ ಅಡ್ಮಿನಿಸ್ಟ್ರೇಷನ್ ಕಮಿಟಿ ಯಾರು ಆಡಳಿತ ಮಾಡ್ತಾ ಇದ್ದಾರೆ ಅವ್ರಿಗೆ ಅದು ಅನ್ಯಾಯ ಇಲ್ವಾ? ಯಾಕಂದರೆ ಈ ಥರ ಆಚರಣೆ ಮಾಡಿಕೊಂಡು ಅದು ಮೊಬೈಲಲ್ಲಿ ಚಿತ್ರೀಕರಣ ಮಾಡಿಕೊಂಡು ಎಲ್ಲರಿಗೂ ಬಿಟ್ಟಿದ್ದಾರೆ. ಆದರೆ ಅವ್ರ ಮೊಬೈಲ್ ಮಾತ್ರ ತಗೊಂಡು ಒಳಗಡೆ ಹೋಗ್ಬೋದು. ಈ ಥರ ಎಲ್ಲ ಸಮಸ್ಯೆ ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಏನು ಈ ಥರ ಬರ್ತ್ಡೇ ಪಾರ್ಟಿ ಮಾಡೋದು, ಮತ್ತು ಇಲ್ಲಿ ಹಬ್ಬಗಳು ಬಂದರೆ ಪ್ರಾಬ್ಲಮ್ ಮಾಡೋದು, ಇದೆಲ್ಲ ನಡೀತಾ ಇದೆ. ಈ ಥರ ಮಾಡ್ತಾ ಇದ್ರೆ ನಮಗೆ ಮನಸ್ಸಿಗೆ ನೋವಾಗ್ತಾ ಇದೆ. ಈ ನಮ್ಮ ಹಿಂದೂ ದೇವಸ್ಥಾನನ ಈ ಥರ ಹಾಳು ಮಾಡ್ತಾ ಇದ್ದಾರೆ ಇವರು. ಅದಕ್ಕೋಸ್ಕರ ಈ ದೇವಸ್ಥಾನನ ಸ್ಥಳೀಯ ಹಿಂದೂಗಳಿಗೆ ಕೊಡ್ಬಿಡಿ. ಮುಜರಾಯಿ ಹಿಂದೂ ನಡ್ಸೋಕೆ ಆಗ್ತಾ ಇಲ್ಲ, ಈ ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಸರ್, ಇವಾಗ ನೀವು ಮುಜರಾಯಿ ಇಲಾಖೆ ಪತ್ರ ಕೊಟ್ಟಿದ್ದೀರಾ ಅಂತ ಹೇಳಿದಿರಾ, ಹೇಗಿದೆ ಸರ್ ಸ್ಪಂದನೆ ಸರ್ಕಾರದ ಕಡೆಯಿಂದ? ಸರ್, ಸರ್ಕಾರದ ಕಡೆನೇ ಅಂದ್ರೆ ನಮ್ಮ ಎಜುಟಿ ಆಫೀಸರ್ ಇಲ್ಲಿದ್ದಾರೆ ಆಯ್ತಾ, ಆಮೇಲೆ AC ಇದ್ದಾರೆ ಅಲ್ಲಿ ನಮ್ಮ VT ಟವರ್ ಅಲ್ಲಿ. ಅದು ಬಿಟ್ಟು ಇನ್ನು ನಮ್ಮ ಕೇಂದ್ರ ಕಾರ್ಯಾಲಯದಲ್ಲಿ ಅಥವಾ ನಮ್ಮ DC ಆಫೀಸಲ್ಲಿ ಈ ತರ ಎಲ್ಲ ಅಧಿಕಾರಿಗಳಿಗೂ ನಾನೆಲ್ಲ ಮನವಿ ಮಾಡ್ಕೊಳ್ತಾನೆ ಇರ್ತೀನಿ. ಆದ್ರೆ ಇಲ್ಲಿ ಮೂಲಭೂತವಾದಂಥ ಪ್ರಶ್ನೆ ಇರೋದಂದ್ರೆ ಇಲ್ಲಿನ ಕ್ಷೇತ್ರೀಯ ಶಾಸಕರು MLA ಆರಿಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕೆಲವು ರೌಡಿಗಳನ್ನ ಇಟ್ಟಿದ್ದಾರೆ. ಆ ರೌಡಿಗಳ ಮುಖಾಂತರ ಇಲ್ಲಿ ಏನ್ ಮಾಡ್ತಾರೆ, ಒತ್ತಡ ತರ್ತಾರೆ. ಆ ಒತ್ತಡದಿಂದ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು ಅಥವಾ ಪಾರ್ಪತ್ಯಗಾರ ಇರ್ಬೋದು ಅಥವಾ ಬೇರೆ ಇಲಾಖೆ ಅಧಿಕಾರಿಗಳಿರ್ಬೋದು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಮತ್ತೆ ಇವ್ರಿಗೆ ತಿರ್ಗಾ ಏನಾದ್ರು ಮಾಡಕ್ ಹೋದಂದ್ರೆ ನಾವು ಹೇಳ್ದಂಗೆ ಮಾಡ್ರಾಯ ಅಂತ ಹೇಳ್ತಾರೆ. ಇವಾಗ ಕೇಕ್ ಎಲ್ಲ ಕಟ್ ಮಾಡಿದ್ದಾರೆ ಅಂತ ಆಗಿದೆಯಲ್ಲ, ಇದಕ್ಕೆ ನಾವು ಮನವಿ ಪತ್ರಿಕೆ ಕೊಟ್ಟಿದ್ದಾರಿವಲ್ಲ, ಅದಕ್ಕೆ ಬಂದ್ಬಿಟ್ಟಿದೆ ಶಾಸಕರು ಹೇಳ್ತಾರೆ ಇದೆಲ್ಲ ಪಕ್ಕಕ್ಕಿರಿ ಅಂತಾರೆ. ಮತ್ತೆ ಆಮೇಲೆ ನಮ್ಮ ಮಂತ್ರಿಗಳು ಯಾರಪ್ಪ ರಾಮಿಗಾರೆಡ್ಡಿ ಅವರು ಅದನ್ನ ಅವರು ನಿಮಗೆ ಗೊತ್ತಬೇಕು, ನಿಮಗೆ ಚೆನ್ನಾಗಿ ಗೊತ್ತಿದೆ ಇವಾಗ ಈ ಸರ್ಕಾರದ ಯಾವ ಗತಿಲಿದೆ ಅಂತ ಹೇಳ್ಬಿಟ್ಟಿದೆ. ಇನ್ನು ಅದಕ್ಕೆ ಸರಿಯಾಗಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಸೊ ನಮ್ಮ ದೇವಸ್ಥಾನಗಳನ್ನ ಇವರು ಕ್ರೈಸ್ತರೀಕರಣ ಮತ್ತು ಇಸ್ಲಾಮೀಕರಣ ಮಾಡಬೇಕು, ಈ ದೇವಸ್ಥಾನವನ್ನ ಹಾಳು ಮಾಡಬೇಕು ಅನ್ನೋದು ಈ ಸರ್ಕಾರದ ಹುನ್ನಾರವಾಗಿದೆ ಅಂತಲೇ ನನಗೆ ಸ್ಪಷ್ಟ ಹೇಳ್ತಾ ಇದ್ದೀನಿ ನಾನು.